ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಭುವನ. ಕನ್ನಡ ಚಿತ್ರರಂಗದಲ್ಲಿ ತನ್ನ ವಿಶಿಷ್ಟ ಮೇಕಿಂಗ್ ಮತ್ತು ನೈಜ ಕಥೆಗಳ ಮೂಲಕ ಗುರುತಿಸಿಕೊಂಡಿರುವಂತಹ ರಾಜ್ಬಿ ಶೆಟ್ಟಿ ಅವರು ಮುಂಬರುವ ಸಿನಿಮಾ ರಕ್ಕಸಪುರದೋಳು ಈಗ ಗಾಂಧಿನಗರದಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಈಗಾಗಲೇ ಬಿಡುಗಡೆಯಾಗಿರುವಂತಹ ಈ ಚಿತ್ರದ ಫಸ್ಟ್ ಲುಕ್, ಪೋಸ್ಟರ್ ಮತ್ತು ಟೀಸರ್ ನೋಡುಗರಲ್ಲಿ ಬೆವರುವಂತೆ ಮಾಡಿದ್ದು ಮ್ಯೂಸಿಕಲ್ ಹಿಟ್ ಕೂಡ ಆಗಿದೆ. ನೀನಾ ನೀನಾ ಹಾಡು ಯುವ ಜನತೆಯ ಮನ ಗೆದ್ದಿತ್ತು. ಇದೀಗ ಚಿತ್ರತಂಡ ಮತ್ತೊಂದು ಬಿಗ್ ಅಪ್ಡೇಟ್ ನೊಂದಿಗೆ ಬಂದಿದ್ದು, ಸಿದ್ದಯ್ಯ ಸ್ವಾಮಿ ಬನ್ನಿ ಎಂಬ ವಿಭಿನ್ನ ಶೀರ್ಷಿಕೆಯ ಎರಡನೇ ಹಾಡನ್ನ ಲೋಕಾರ್ಪಣೆ ಮಾಡ್ತಿದೆ. ಈ ಹಾಡಿನ ಅತಿ ದೊಡ್ಡ ಆಕರ್ಷಣೆ ಅಂದ್ರೆ ಸ್ಯಾಂಡಲ್ವುಡ್ ನ ಸ್ಟಾರ್ ನಿರ್ದೇಶಕ ಜೋಗಿ ಪ್ರೇಮ್. ಇವರು ಇದಕ್ಕೆ ಧ್ವನಿಯಾಗಿದ್ದಾರೆ. ಸಾಮಾನ್ಯವಾಗಿ ತಮ್ಮದೇ ನಿರ್ದೇಶನದ ಚಿತ್ರಗಳಿಗೆ ಹಾಡುವ ಪ್ರೇಮ್ ಈ ಬಾರಿ ರಾಜ್ಬಿ ಶೆಟ್ಟಿ ಅವರ ಚಿತ್ರಕ್ಕೆ ಹಾಡಿರುವುದು ವಿಶೇಷ. ಪ್ರೇಮ್ ಅವರ ಕಂಠದಲ್ಲಿರುವಂತಹ ನಾಟಿ ಮತ್ತು ಜನಪದ ಸೊಗಡು ಈ ಹಾಡಿಗೆ ಒಂದು ವಿಶಿಷ್ಟ ತೂಕವನ್ನ ನೀಡಲಿದೆ ಎಂಬುದು ಚಿತ್ರತಂಡದ ಅಚಲ ನಂಬಿಕೆ. ಅಷ್ಟೇ ಅಲ್ಲದೆ ಪ್ರೇಮ್ ಅವರೊಂದಿಗೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿರುವಂತಹ ರವಿ ಸಾರಂಗ ಈ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾಗ್ತಾ ಇರುವುದು ಈ ಜೋಡಿಯ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ. ಮತ್ತೊಂದು ಅಚ್ಚರಿಯ ವಿಚಾರವಂದ್ರೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಕೇವಲ ಈ ಹಾಡಿಗೆ ಟ್ಯೂನ್ ಹಾಕುವುದಷ್ಟೇ ಅಲ್ಲದೆ ಕ್ಯಾಮ್ರಾ ಮುಂದೆ ಬಣ್ಣ ಹಚ್ಚಿ ತೆರೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ. ತೆರೆಯ ಮರೆಯಲ್ಲಿ ಚಿರಪರಿಚಿತರಾಗಿರುವ ಅರ್ಜುನ್ ಜನ್ಯ ಅವರನ್ನ ರಾಜ್ಬಿ ಶೆಟ್ಟಿ ಅವರ ಜೊತೆ ಪರದೆಯ ಮೇಲೆ ನೋಡುವುದು ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬವಾಗಲಿದೆ. ಕ್ರಾಂತಿ ಕುಮಾರ್ ಅವರು ಬರೆದಂತಹ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ನೀಡಿದ ರಾಗಗಳು ಕೊಳ್ಳೇಗಾಲದ ಸೊಗಡನ್ನ ಎತ್ತಿ ಹಿಡಿಯಲಿವೆ. ಕಥೆಯ ಹಿನ್ನೆಲೆಯನ್ನು ನೋಡುವುದಾದ್ರೆ ಈ ಹಾಡು ಚಿತ್ರದ ತಿರುಳನ್ನ ವಿವರಿಸ್ತಾ ಇದೆ. ಕೊಳ್ಳೇಗಾಲ ಮತ್ತು ಅದರ ಸುತ್ತಮುತ್ತಲಿನ ಅತೀಂದ್ರಿಯ ಹಾಗೂ ಕರಾಳ ಲೋಕದಲ್ಲಿ ನಡೆಯುವ ಕತೆ ಇದು. ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದಾಗ ಪರಿಹಾರಕ್ಕಾಗಿ ಸಿದ್ದಯ್ಯ ಸ್ವಾಮಿಯ ಮೊರೆ ಹೋಗುವಂತ ಸನ್ನಿವೇಶದಲ್ಲಿ ಈ ಹಾಡು ಮೂಡಿ ಬರ್ತದೆ. ಹಾಡಿನ ದೃಶ್ಯದಲ್ಲಿ ರಾಜ್ಬಿ ಶೆಟ್ಟಿ, ಗೌರವ ಶೆಟ್ಟಿ ಮತ್ತು ನೂರಾರು ಗ್ರಾಮಸ್ಥರ ಗುಂಪು ಕಾಣಿಸಿಕೊಂಡಿದ್ದು, ರಾಜ್ಬಿ ಶೆಟ್ಟಿ ಅವರು ಎಂದಿನಂತೆ ರಗಡ್ ಲುಕ್ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಒಟ್ಟಾರೆಯಾಗಿ ರಕ್ಕಸಪುರದೋಳ್ ಚಿತ್ರವು ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಗಟ್ಟಿ ಕ್ರೈಮ್ ಥ್ರಿಲ್ಲರ್ ಆಗಿ ಮೂಡಿ ಬರೋದ್ರಲ್ಲಿ ಸಂಶಯವಿಲ್ಲ. ಇದಾಗಿತ್ತು ಈ ದಿನದ ಸಿನಿ ಸುದ್ದಿ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.